ಇವತ್ತು ಚಂಡೀಗಢ ಹರಿಯಾಣ ಮತ್ತು ಪಂಜಾಬ್ನಲ್ಲಿ ಕೇಂದ್ರೀಯ ಒಂದು ರಾಜಧಾನಿ ಮಾಡಿದ್ದಾರೆ, ಎರಡೂ ಥರದ್ದು ಕೇಂದ್ರ ಪ್ರದೇಶ ಮಾಡಿದ್ದಾರೆ. ಏನು ಅಂಥ ದೊಡ್ಡ ಡೆವಲಪ್ಮೆಂಟ್ ಆಗಿದ್ರಲ್ಲೇ ಏನೂ ಇಲ್ಲ. ಪಂಜಾಬ್ ಹರಿಯಾಣ ಅಂತ ಮುಂದುವರೆದ ರಾಜ್ಯಗಳಿದ್ದಾವೆ, ಒಳ್ಳೆಯ ಅಲ್ಲೇ ರೈತರು ಶ್ರೀಮಂತರಿದ್ದಾರೆ, ಇಲ್ಲಂತಲ್ಲ, ಒಳ್ಳೆಯ ಇಂಡಸ್ಟ್ರಿಗಳು ಬೆಳೆದಿದ್ದಾವೆ. ಚಂಡೀಗಢನು ಎರಡೂ ಮಧ್ಯದಲ್ಲಿದೆ, ಅದು ಡೆವಲಪ್ ಆಗ್ತದೆ ಇಲ್ಲಂತಲ್ಲ. ನಾ ಹೇಳೋ ಉದ್ದೇಶ ಅಂದರೆ ಇಲ್ಲ, ನನಗತ್ತೆ ಅದು ಏನು ಇವತ್ತು ಅಸಾಧ್ಯ ಆದ ವಿಷಯ. ಮಹಾಜನ ವರದಿಯನ್ನು ಹೇಳಿಸಿ ಮಾಡಿಸೋರು ಯಾರಪ್ಪ, ಅದು ಬೆನ್ನು ಹತ್ತವ್ರು ಯಾರು? ಅವರ ಮಹಾರಾಷ್ಟ್ರದವರು, ಮರಾಠಿಗರು. ಮತ್ತು ಇವತ್ತು ಆ ವರದಿಯನ್ನು ಒಪ್ಪುದಿಲ್ಲ ಅಂದ್ರೆ ನಾವು ಏನು ಹೇಳಬೇಕಾಗಿದೆ? ಕೋರ್ಟ್ ಹೋಗ್ತೀವಿ, ಹೈಕೋರ್ಟ್ ಹೋಗ್ತೀವಿ, ಸುಪ್ರೀಂ ಕೋರ್ಟ್ ಹೋಗ್ತೀವಿ. ನೀವು ಹೋದವ್ರು ಸುಪ್ರೀಂ ಕೋರ್ಟ್ಗೆ ಹೋದವ್ರು ಯಾರು? ನೀವು ಅದಕ್ಕೆ ಆದಿತ್ಯ ಠಾಕರೆ ಆಗಿರ್ಬೋದು, ಉದ್ಧವ್ ಠಾಕರೆ ಆಗಿರ್ಬೋದು, ಏಕನಾಥ್ ಶಿಂದೆ ಅವರಾಗಿರ್ಬೋದು, ಶರದ್ ಪವಾರ್ ಅವರಾಗಿರ್ಬೋದು, ಕೇವಲ ರಾಜಕೀಯ ಮಾಡೋದು ಅವಶ್ಯಕತೆ ಇಲ್ಲ. ಅದು ಮಾಡೋದ್ರಿಂದ ಲಾಭ ಆಗೋದು ಇಲ್ಲ. ಇಲ್ಲೇ ಕನ್ನಡಿಗರು ಮತ್ತು ಮರಾಠಿಗರು ಅತ್ಯಂತ ಒಂದೇ ಮನೆಯ ಸಹೋದರರಾಗಿದ್ದಾರೆ. ಅವರಲ್ಲಿ ಯಾವುದೇ ರೀತಿ ಭಿನ್ನಮತ ಇಲ್ಲ. ಮತ್ತು ಇಲ್ಲಿ ಸರ್ಕಾರ ಏನದಲ್ಲ, ಅವ್ರನ್ನ ದಬ್ಬಾಳಿಕೆ ಮಾಡಿ ಬಾಯಿ ಮುಚ್ಚಿಸ್ತಾ ಇಲ್ಲ. ಇದು ಸ್ಪಷ್ಟ ತಿಳ್ಕೊಡು. ಸಿದ್ದರಾಮಯ್ಯನವರಂತೆ ಆ ಹಿಂದಿನ ಮುಖ್ಯಮಂತ್ರಿಗಳಾಗಲಿ ಸಹಿತ ಈ ಬೆಳಗಾವಿಯಲ್ಲಿ ಕನ್ನಡ ಬೆಳೆಯೋದಕ್ಕಾಗಿ ಮತ್ತು ಮರಾಠಿ ಉಳಿಯೋದಕ್ಕಾಗಿ ಎರಡೂ ಕೆಲಸ ಮಾಡ್ಕೊಂಡು ಬಂದಿದ್ದಾರೆ. ಹೀಗಾಗಿ ಇವತ್ತಿಗೂ ಬೆಳಗಾವಿಯಲ್ಲಿ ಮರಾಠಿ ಕನ್ನಡ ಶಾಲೆಗಳು ಅಷ್ಟು ಅದಾವ. ಮರಾಠಿ ಪೆರಿಯರು ಮರಾಠಿ ಶಾಲೆ ಹೋಗ್ತಾರೆ, ಕನ್ನಡದ ಕಲಿತಾರೆ. ಉದ್ಯೋಗಗಳು ಎಲ್ಲರೂ ಅಷ್ಟು ಸರಿ ಸಮಾನವಾಗಿ ಸಿಗ್ತಾ ಇದ್ದಾವೆ. ಇವತ್ತು ಬಾಜಿ ಮಾರ್ಕೆಟ್ಗೆ ಹೋದ್ರೆ, ಇವತ್ತು ಕಾಯಿಪಲ್ಲೆ ಮಾರ್ಕೆಟ್ಗೆ ಹೋದ್ರೆ ಬೆಳಗಾವಿಯಲ್ಲಿ ಮರಾಠಿ ಕನ್ನಡ ಎಷ್ಟು ಸುಂದರವಾಗಿ ಮಾತಾಡ್ತಿರ್ತಾರೆ. ಸುತ್ತಮುತ್ತ ಜನ ಖಾನಾಪುರ ಆಗಿರ್ಬೋದು, ಕಿತ್ತೂರು ಆಗಿರ್ಬೋದು, ಅದರ ಒಳಗಿನ ಅನೇಕ ಪ್ರದೇಶಗಳಾಗಿರ್ಬೋದು, ಬಾರ್ಡರ್ ಮೇಲೆ ಚೆನ್ನಾಗಿದೆ ರೀ. ಅದಕ್ಕೆ ಸುಮ್ಮನೆ ಅನಗತ್ಯ. ಆದಿತ್ಯ ಠಾಕ್ರೆ ಅಂತ ಹುಡುಗರು ಹುಡುಗರು ಅನ್ಬೇಕಾಗಿದೆ ಅವ್ರಿಗೆ. ಅದಕ್ಕೆ ಸಿ ಎಮ್ ನಮ್ಮ ಸಿದ್ದರಾಮಯ್ಯ ಬಾಲಿಷ್ಯ ಅಂತ ಸಾನು ಉಳಿದ ಮಾತಾಡ್ತಾನೆ ಬಿಟ್ಟರೆ ಅವಳೇನು ಮಾಡ್ತಾರೆ ಅನ್ನೋ ಮಾತಾಡಿದ್ದಾರೆ ಬೆಳಗಾವಿಯಲ್ಲಿ. ಅದಕ್ಕೆ ಈ ಚರ್ಚೆ ಕೇಂದ್ರಾಡಳಿತ ಪ್ರದೇಶ ಆಗಬೇಕು ಅನ್ನೋಂಥ ಬೆಳಗಾವಿ ಸಂಪೂರ್ಣ ತಪ್ಪು. ಕನ್ನಡಿಗರ ಜೊತೆಗೆ ಇವತ್ತು ನಮ್ಮ ಮರಾಠಿ ಸಹೋದರರು ಹಾಲು ಜೇನು ಬೆರ್ತಂಗೆ ಇದ್ದಾರೆ. ಏನು ಬೇಕು ಅದನ್ನು ಬಂದು ನೋಡ್ಕೊಂಡು ಹೋಗಲಿ ಅಂತ ಹೇಳ್ತಾ, ಇದು ನಿಮ್ಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಜೊತೆಗೆ ಸಬ್ಸ್ಕ್ರೈಬ್ ಹೋಗಬೇಡ ಅಂತ ಹೇಳ್ತಾ, S16 ನ್ಯೂಸ್ ಇದು ಸತ್ಯದ ಕೈಗನ್ನಡಿ. ವಂದನೆಗಳು.